ನಾ ಹೇಳಿದ್ನಲ್ಲ, ಅವಿನಾಶ್ ಅವರ ಒಂದು ಪ್ರಿಪರೇಷನ್, ಅವ್ರು ಹೇಗೆ ಕಥೆನ ಮಾಡ್ಕೊಂಡಿದ್ರು, ಪಾತ್ರಗಳು, ಪ್ರತಿಯೊಂದು ಪಾತ್ರದ ಬಗ್ಗೆನೂ ತುಂಬ ಕ್ಲಾರಿಟಿ ಇತ್ತು ಅವರಲ್ಲಿ. ಅದು ತುಂಬ ಖುಷಿ ಕೊಡ್ತು. ಆ್ಯಂಡ್ ಇನ್ನೊಂದು ಖುಷಿ ಕೊಡುವಂಥ ವಿಷಯ, ಯಂಗ್ಸ್ಟರ್ಸ್ ಅವ್ರುಗಳೆಲ್ಲ ನಮ್ಮನ್ನ ಯೋಚನೆ ಮಾಡ್ತಾರೆ ಪಾತ್ರದಲ್ಲಿ ಅನ್ನೋದು ಕೂಡ. ಯಾಕಂದರೆ ಕಲಾವಿದರಿಗೆ ಆಸೆ ಇರುತ್ತೆ, ಈ ಥರ ಮಾಡಬೇಕು, ಆ ಥರ ಪಾತ್ರ ಮಾಡಬೇಕು, ಈ ಥರ ಸಿನಿಮಾ ಮಾಡಬೇಕು ಅಂತ. ಬಟ್ ನಿರ್ದೇಶಕರು ಅವ್ರು ಕಲ್ಪನೆ ಮಾಡ್ಕೋಬೇಕಲ್ಲ ನಮ್ಮನ್ನ. ಸೊ ಅದು ಬಹಳ ಖುಷಿ ಕೊಡುವಂಥ ವಿಷಯ. ಹಾಗಾಗಿ ನಾನು ಒಪ್ಕೊಂಡೆ. ಆ್ಯಂಡ್ ಅವ್ರು ಪ್ರಿಪೇರ್ ಆಗಿದ್ದು ನನ್ಗೆ ಕಾನ್ಫಿಡೆನ್ಸ್ ಇತ್ತು. ಬಟ್ ನಾನು ಸೆಟ್ಗೆ ಹೋದಾಗ ತುಂಬಾ ಸರ್ಪ್ರೈಸ್ ಆಯಿತು. ಓಕೆ, ಇಷ್ಟು ಕ್ಲಿಯರ್ ಇದೆ. ಯಾಕಂದರೆ ಅವಿನಾಶ್ ವಾಸ್ ವೆರಿ ಕ್ಲಿಯರ್. ಮೇಡಮ್, ಇದು ಡೈಲಾಗು, ಇಷ್ಟೇ ಎಕ್ಸ್ಪ್ರೆಷನ್ನು, ಇಷ್ಟೇ ಇದು, ದಿಸ್ ಇಸ್ ವಾಟ್ ಐ ವಾಂಟ್. ಸೊ ಆರಾಮಾಗ್ಬಿಡ್ತು ಕೆಲಸ ಮಾಡೋಕ್ಕೆ. ಇಟ್ ವಾಸ್ ರಿಯಲಿ ನೈಸ್. ಹೃದಯದಿಂದ ಹಗ್ಗ, ಆ್ಯಕ್ಚುಲಿ ನೀವು ಹೇಳೋ ತನಕ ಇಂದ ಗೊತ್ತಾಗಿಲ್ಲ ಅಲ್ವಾ. ಆ್ಯಂಡ್ ಟೋಟ್ಲಿ ಡಿಫ್ರೆಂಟ್ ಜಾನ್ರೇಸು. ಒಂದೊಂದ್ಸರಿ ನಂಬಕ್ಕೆ ಕಷ್ಟ ಆಗುತ್ತೆ. ಓ, ಇಷ್ಟೆಲ್ಲ ಆಯಿತಾ, ಇಷ್ಟು ಟೈಮ್ ಆಯಿತಾ, ಇಷ್ಟೆಲ್ಲ ಆಗಿದೆಯಾ ನನ್ನ ಜೀವನದಲ್ಲಿ ಅಂತ. 18 ವರ್ಷ ನನಗೆ ಹೃದಯಕ್ಕೆ ನಾನು ಮೇಕಪ್ ಹಚ್ಚಿದಾಗ. 18 ತುಂಬಿತ್ತಮ್ಮ. ಎಸ್, ಜಸ್ಟ್ ಐ ಹೆಡ್ ಟರ್ನ್ಡ್ 18. ಸೊ ಅಲ್ಲಿಂದ ಇವತ್ತಿಗೆ ನವೆಂಬರ್ ಬಂದರೆ 44 ಆಗುತ್ತೆ ನನಗೆ. ಸೊ ಇಷ್ಟು ವರ್ಷ ಆಯ್ತಪ್ಪ ಅಂತ ಅನ್ಸುತ್ತೆ. ನಾಣಿ ಸರ್ ಇಲ್ಲ ಇವಾಗ. ಆ್ಯಕ್ಚುಲಿ ಎಲ್ಲ ಪ್ರೆಸ್ ಮೀಟಲ್ಲೆಲ್ಲ ಹುಡುಗರು ಎಲ್ಲ ಇದ್ದಾಗ ಅವರೆಲ್ಲ ಹೆಚ್ಚು, ಮೇಡಮ್ 25 ವರ್ಷ ಆಗೋಯ್ತಾ ಮೇಡಮ್, ನನಗಿನ್ನ 24 ವರ್ಷ ಅಂತಲ್ಲ. ಅಂದರೆ ಆಹಾ, ಏನೇ ಸರಿ ಇದೆ. ಆಮೇಲೆ ಚಿಕ್ಕ ವಯಸ್ಸಿಂದ ನಿಮ್ಮ ಸಿನಿಮಾ ನೋಡ್ಕೊಂಡು ಬೆಳೆದಿದ್ದೀವಿ ಮೇಡಮ್, ಅದೊಂದು ರಿಯಾಕ್ಷನ್ನು. ಅಯ್ಯೋ, ನನಗೂ ಚಿಕ್ಕ ವಯಸ್ಸಿದ್ದಪ್ಪ ಕೆಲಸ ಸ್ಟಾರ್ಟ್ ಮಾಡಿದಾಗ ಅಂತ ನಾನು ಯಾವಾಗಲೂ ರೇಗಿಸ್ತೀನಿ. ಅದು ಯಾವಾಗಲೂ ಹೇಳ್ತಾರೆ. ಬಟ್ ಖುಷಿ ಕೊಟ್ಟಿದ್ದ ವಿಷಯ ಅಂದರೆ, ನಾಣಿ ಸರು ಎಲ್ಲರೂ ಹೇಳ್ತಿರ್ಬೇಕಾ, ನಾನು ಅನೂನ್ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ಅಂದ್ಬಿಟ್ಟು ಅಮ್ಮಂಗೆ ಇವತ್ತು ಏನು ಹೇಳಿದ್ರು ಅದನ್ನು ಅವತ್ತು ಹೇಳಿದ್ರು ನನ್ನ ಹತ್ರ. ನಿಮ್ಮ ಮನೆಗೆ ಬಂದಿದ್ದೆ ತಬ್ಲಾ ನುಡ್ಸೋಕ್ಕೆ, ಅಮ್ಮ ಯಾವುದೋ ಕಿರ್ಲೋಸ್ಕರಲ್ಲಿ ಯಾವುದೋ ಡ್ರಾಮಾ ಮಾಡ್ತಿದ್ರು ಹಾಗೆ ಅಂತ. ಆವಾಗ ನೀವು ಇಷ್ಟಿರ್ಬೋದೇನೋ ಅಂತ. ಅಯ್ಯೋ ಥ್ಯಾಂಕ್ ಯು ನಾಣಿ ಸರ್, ಖುಷಿ ಆಯಿತು ಅಂತ ಅವ್ರಿಗೆ ರೇಗಿಸಿದುಂಟು ನಾನು. ಬಟ್ ಎನಿವೆ, ಐ ಆಮ್ ಜಸ್ಟ್ ಹೌದು, ಅದು ಕೂಡ ಹೊಸ ನಿರ್ದೇಶಕರು. ಅವ್ರನ್ನಂತೂ ನಾನು ಶಾಕ್ ಆಗಿ ಕೇಳ್ಬಿಟ್ಟೆ, ಏನಪ್ಪ ಈ ಥರ ಸಿನಿಮಾಲಿ ನೀವು ನನ್ನನ್ನು ಯೋಚನೆ ಮಾಡಿದ್ದೀರಾ ಈ ಥರ ಪಾತ್ರದಲ್ಲಿ ಅಂತ. ಮೆಲೋಡಿ ಡ್ರಾಮಾ ಅನ್ನೋ ಸಿನಿಮಾಲಿ. ಹಾಂ ಹಾಂ ಎಸ್, ಗೊತ್ತಿಲ್ಲ. ನಾನು ಇಷ್ಟು ವರ್ಷಗಳಲ್ಲಿ ಏನು ಅವಕಾಶಗಳು ಬಂತು, ಏನು ಪಾತ್ರಗಳು ನನಗೆ ಸಿಕ್ತು, ಅದರಲ್ಲಿ ಉತ್ತಮ ಅನಿಸಿದ್ದನ್ನು ಆಯ್ಕೆ ಮಾಡಿಕೊಂಡು ಅಮ್ಮ ಇವತ್ತಿಗೂ ಶಿ ಹೆಲ್ಪ್ಸ್ ಮೀ. ಅವ್ರಿಗೆ ಕತೆಗಳು ಹೇಳ್ತೀನಿ, ಈ ಥರ ರೋಲು ಇವ್ರ ಜೊತೆ ಅವ್ರ ಜೊತೆ ಅಂತೆಲ್ಲ. ಸೊ ಮುಂಚೆಯಿಂದನೂ ನನಗೆ ಬಂದಂಥ ಅವಕಾಶಗಳಲ್ಲಿ ಯಾವುದು ಉತ್ತಮ ಅನ್ನಿಸ್ತೋ ಅದನ್ನು ಆಯ್ಕೆ ಮಾಡಿಕೊಂಡು ಆ ಸಿನಿಮಾಗಳು ಮಾಡಿದೆ. ಈಗ ಹೊಸಬ್ರು ಇವರೆಲ್ಲ ಈ ಥರ ಹೊಸ ಥಿಂಗ್ಸ್ ನನ್ನ ಹತ್ರ ತೊಗೊಂಡು ಬಂದಾಗ ತುಂಬ ಖುಷಿ ಆಗುತ್ತೆ. ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ಎಲ್ಲ ಗೆಟಪ್ಪಲ್ಲಿ ನಾನು ಕಾಣ್ಬೋದು ಅಂತ. ಅದನ್ನು ನನಸು ಮಾಡಿದ್ದಾರೆ ಅವಿನಾಶು. ಇನ್ನು ಮುಂದಕ್ಕೆ ಮುಂಚೆಯಿಂದ ಏನು ಹೇಳಿದ್ದೆ ಇವತ್ತು ಅದೇ ಹೇಳ್ತೀನಿ. ಕಲಾವಿದೆಯಾಗಿ ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು, ನಿಮ್ಮೆಲ್ಲರ ಹತ್ರ ಶಬಾಷ್ ಅನ್ನಿಸ್ಕೋಬೇಕು ಅನ್ನೋ ಆಸೆ. ಅದು ಹಾಗೆ ಮುಂದುವರಿಯುತ್ತೆ. ಎಷ್ಟೊಂದು ಸರಿ ಸಿನಿಮಾ ಗೆಲ್ಲದೆ ಹೋದರೂ ನೀವೆಲ್ಲರೂ ಅಟ್ಲೀಸ್ಟ್ ನಾನು ಮಾಡಿರೋ ಪಾತ್ರಕ್ಕೆ ಶಬಾಷ್ ಅಂದಿದ್ದೀರಾ. ಸೊ ಅದು ಆಗಿದ್ದುಂಟು. ಬಟ್ ಸ್ಟಿಲ್ ಐ ರಿಯಲಿ ವಿಶ್ ನಮ್ಮ ಹಗ್ಗ ಸಿನಿಮಾ, ಇಡೀ ಸಿನಿಮಾ ಶಬಾಷ್ ಅನ್ನಿಸ್ಕೊಳ್ಳುತ್ತೆ ಅಂತ ನಾನು ಆಶಿಸ್ತೀನಿ. ಎಸ್, ಹೌದು. ಸಾರಿ, ನನಗೆ ಸದಾ ಐ ಥಿಂಕ್ ಕನ್ನಡಿಗರು ನನಗೆ ತೋರಿಸೋವಂಥ ಪ್ರೀತಿ, ನಮ್ಮನೆ ಹುಡುಗಿ, ಅಯ್ಯೋ ನಮ್ಮ ಅನೂಪ ಅಂತಾರಲ್ಲ, ಅದು ನಾನು ಅಚೀವ್ ಮಾಡಿರೋ ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಂತ ನನಗನ್ಸುತ್ತೆ. ಯಾಕಂದರೆ ಯಾವಾಗ ಅದು ನನಗೆ ರಿಯಲೈಸ್ ಆಯಿತು ಅಂದರೆ, ಕೋವಿಡ್ ಸಮಯದಲ್ಲಿ ಮಾಸ್ಕ್ ಹಾಕ್ಕೊಂಡು ಹೋಗೋವಾಗ್ಲೂ ಬರೀ ಕಣ್ಣಿಂದ ಗುರ್ತು ಹಿಡಿದು, ಎಲ್ಲಿ ಮಾಸ್ಕ್ ತೆಗೀರಿ ಅನ್ನೋ ತಾನೇ ನೀವು ಅನ್ನೋರಲ್ಲ, ಅದು ನಾನು ಗಳಿಸಿದ್ದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತ ನನ್ನ ಪ್ರಕಾರ, ಕನ್ನಡಿಗರ ಪ್ರೀತಿ. ಇದು ರಘು ಸರ್ ಕ್ವೆಶ್ಚನ್. 25 years ಅಲ್ಲಿ ನೀವು ಮಾಡಿರುವಂತ ಸಿನಿಮಾಗಳಲ್ಲಿ ಫೇವರೇಟ್ ಸಿನಿಮಾ ಯಾವುದು? ಅಲ್ಲ, ನೀವು ಪ್ರೆಸ್ನವ್ರ ಜೊತೆ ಅವ್ರ ಜೊತೆ ಎಲ್ಲ ಯಾವಾಗ ಸೇರ್ಕೊಂಡ್ರಿ ಅಂತ. ಅವ್ರು ಇವತ್ತು ಬೇರೆ ಝೋನ್ ಅಲ್ಲಿ ಇದ್ದಾರೆ, ಇಲ್ಲಿ ನಿರ್ದೇಶಕರು ಹಗ್ಗ 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 ಅಂತ ಕರೆಸ್ತಾ ಇದ್ದಾರೆ. ಫೇವ್ರೇಟ್ ಸಿನಿಮಾ ಆಕ್ಚುಲಿ ಅವಿ, ವೆರಿ ಸಾರಿ ಅವಿ, ಬಟ್ ಫೇವ್ರೇಟ್ ಸಿನಿಮಾ ವಿಲ್ ಆಲ್ವೇಸ್ ಬಿ ಹೃದಯ. ಬಟ್ ನೆಕ್ಸ್ಟ್ ಫೇವ್ರೇಟ್ ಅಂದರೆ ಅವಿದು ಹಗ್ಗ, ಬಿಕಾಸ್ ನಾಡಿದ್ದು ರಿಲೀಸ್ ಆಗ್ತಿದೆ ಅಂತ.
ಎಸ್ ಎಸ್ ನಾನು ಆ್ಯಕ್ಚುಲಿ ತಪ್ಪಾಗುತ್ತೋ ಏನೋ ಹೇಳಿದ್ರೆ ಗೊತ್ತಿಲ್ಲ ನನಗೆ, ಬಟ್ ನನಗೆ ತುಂಬ ಖುಷಿ ಕೊಟ್ಟಿರೋಂಥ ವಿಷಯ ಹೆಣ್ಣು ಮಕ್ಕಳು ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡಿರೋದು. ನಿರ್ದೇಶಕಿಯರು ಬಹಳ ಕಡಿಮೆ, 4-5 ಜನ ಅಷ್ಟೇ. ಅದರಲ್ಲಿ ಕವಿತಾ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಕವಿತಾ ಲಂಕೇಶ್ ಅವ್ರ ಜೊತೆ. ರಾಜ್ಯ ಪ್ರಶಸ್ತಿ ಅಲ್ಲ, ರಾಷ್ಟ್ರ ಪ್ರಶಸ್ತಿ ಗೆದ್ವಿ ಪ್ರೀತಿ ಪ್ರೇಮ ಪ್ರಣಯಗೆ. ಸಾರಾ ವಜ್ರ ಅನ್ನೋ ಒಂದು ಸಿನಿಮಾ ಇತ್ತೀಚೆಗೆ ಶ್ವೇತಾ ಶೆಟ್ಟಿ ಅವ್ರ ಜೊತೆ ಆ ಸಿನಿಮಾ ನೋಡೋಕ್ಕೂ ಬಂದಿದ್ರು ಪ್ರಿಯಾಂಕಾ ಅವರು. ಶಿ ಕೇಮ್ ವಾಚ್ ದ ಫಿಲ್ಮ್ ಆ್ಯಂಡ್ ಶಿ ಎನ್ಕರೇಜ್ ಮೀ ಆ್ಯಂಡ್ ವೆಂಟ್. ಸೊ ಆ ರೀತಿ ಹೆಣ್ಮಕ್ಳ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿ ಕೊಟ್ಟಿರುವಂಥ ವಿಷಯ. ಇನ್ನೂ ಜಾಸ್ತಿ ಹೆಣ್ಮಕ್ಳು ಟೆಕ್ನಿಕಲ್ ಸೈಡಲ್ಲಿ ಬರಬೇಕು ನಮ್ಮ ಇಂಡಸ್ಟ್ರಿಲಿ ಅನ್ನೋದು ನನ್ನ ಆಸೆ. ಹೌದು. ಹಾಂ, ನನ್ನ ಕಥೆ ಚೆನ್ನಾಗಿದ್ರೆ, ಒಂದು ಪಾತ್ರ ಚೆನ್ನಾಗಿದ್ರೆ ಐ ವಿಲ್ ಡೂ ಇಟ್. ನನ್ಗೆ ಯಾವುದೇ ಸಿನಿಮಾ ಇರ್ಬೋದು, ಒಂದು ಸೀನ್ ಇರ್ಬೋದು, ಒಂದು ಹಾಡು ಇರ್ಬೋದು, ಅಥವಾ ಇಡೀ ಚಿತ್ರದಲ್ಲಿ ಪಾತ್ರ ಇರ್ಬೋದು, ಆ ಪಾತ್ರವನ್ನು ನಾನು ಮಾಡಿ ಅದರ ಕೆಲಸ ಮಾಡಿ ಅದರಲ್ಲಿ ನಿಮ್ಮೆಲ್ರಿಗೂ ಮೊದಲು ನೀವೆಲ್ಲರೂ ಶಬಾಷ್ ಅನ್ನೋದು. ಪ್ರೆಸ್ನವ್ರು ನೋಡಿ ಅದಕ್ಕೊಂದು ಅವಾಗಿರೋದು. ಇವಾಗ ಆಫ್ಕೋರ್ಸ್ ಸೋಷಿಯಲ್ ಮೀಡಿಯಾ ತುಂಬ ಬೆಳೆದ್ಬಿಟ್ಟಿದೆ. ಅಮ್ಮ ವೆಯ್ಟ್ ಮಾಡೋರು, ಪೇಪರ್ ತೆಗೆದು ಎಲ್ಲ ಸರ್ ಎಲ್ಲ ಬರೆದಿರೋ ರಿವ್ಯೂಸ್ ಓದಿ ನನಗೆ ಹೇಳೋಕ್ಕೆ, ನೋಡು ಹಿಂಗೆ ಹೇಳಿದ್ದಾರೆ, ಹಿಂಗೆ ಬರೆದಿದ್ದಾರೆ ಅಂತ, ಈ ಥರ ಇಂಪ್ರೂವ್ ಮಾಡ್ಕೋಬೇಕು ಅಂತಲ್ಲ. ಸೊ ನೀವೆಲ್ಲ ಶಬಾಷ್ ಅಂತೀರಾ ಅಂತ ನನಗೆ ಅನಿಸಿದ್ರೆ ಖಂಡಿತ ಆ ಪಾತ್ರ ಮಾಡ್ತೀನಿ. ಆ ಟೀಮ್ ಚೆನ್ನಾಗಿರಬೇಕು, ಟ್ಯಾಲೆಂಟ್ ಇರಬೇಕು. ಅಂದರೆ ಇವತ್ತಿಗೆ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದಾಗ ಅದು ಜನರಿಗೆ ಮುಟ್ಟಬೇಕು, ಅದರಿಂದ ಒಂದು ಯಶಸ್ಸು ಸಿಗಬೇಕು ಅನ್ನೋದು ನನ್ನ ಆಸೆ. ಯಾಕಂದರೆ ರಾಜ್ ಅಂತವರು ಬಹಳ ಆಸೆ ಪಟ್ಟು ಕಷ್ಟಪಟ್ಟು ಅವರು ಹೇಳ್ತಾ ಇದ್ರು ಅವತ್ತು, ಸರ್ ನಾನು ಕಷ್ಟಪಟ್ಟು ಗಳಿಸಿರೋ ದುಡ್ಡು ನಾನು ಇಲ್ಲಿ ತಂದು ಸಿನಿಮಾ ಮಾಡಿದ್ದೀನಿ ಅಂತ, ವಿಚ್ ಇಸ್ ಸೋ ಟ್ರೂ. ನನ್ನ ಆಸೆ ಏನು ಅಂತಂದರೆ, ಫಸ್ಟು ಅವ್ರು ಹಾಕೋ ಹಣಕ್ಕೆ ನ್ಯಾಯ ಆಗಬೇಕು. ಅಂದರೆ ಒಂದು ಒಳ್ಳೆ ಕತೆ ಹೇಳಬೇಕು, ಒಂದು ಒಳ್ಳೆ ಸಿನಿಮಾ ಬರಬೇಕು. ಆ ಒಳ್ಳೆ ಸಿನಿಮಾ ಜನರನ್ನು ಮುಟ್ಟಬೇಕು. ಜನರನ್ನು ಮುಟ್ಟಿ ಆ ಸಿನಿಮಾ ಜನ ಥಿಯೇಟ್ರಿಗೆ ಬಂದು ನೋಡಿ, ರಾಜ್ ಮತ್ತೆ ಇನ್ನು 3 ಸಿನಿಮಾ ಮಾಡಿದ್ರೆ ಎಷ್ಟು ಜನಕ್ಕೆ ಕೆಲಸ ಆಗತ್ತೆ, ಕನ್ನಡ ಚಿತ್ರರಂಗಕ್ಕೊಂದು ದಾರಿ ಮಾಡಿಕೊಟ್ಟಂಗೆ ಆಗತ್ತೆ. ಆ ಥರ ನನ್ನ ಆಸೆ. ಸೊ ದ ಇಂಡಸ್ಟ್ರಿ ಶುಡ್ ಗ್ರೋ, ಎಲ್ಲರೂ ಬೆಳಿಬೇಕು. ಇವಾಗ ನನ್ನ ಮೀಡಿಯಾದವ್ರಿಗೂ ಎಲ್ಲರೂ, ಆಲ್ ಆಫ್ ಅಸ್ ಆರ್ ಒನ್ ಫ್ಯಾಮಿಲಿ ಅಲ್ವಾ. ಸಿನಿಮಾ ಅಂದಿದ ತಕ್ಷಣ ಎಲ್ಲ ಡಿಪಾರ್ಟ್ಮೆಂಟ್ಸು ಒಟ್ಟಿಗೆ ಬರುತ್ತೆ. ಟೆಕ್ನಿಷಿಯನ್ಸು, ಆರ್ಟಿಸ್ಟ್, ಬರೀ ಮುಖ ಕಾಣೋದು ಕಲಾವಿದರದಿರ್ಬೋದು, ಆದರೆ ಅದ್ರ ಹಿಂದೆ ಎಷ್ಟು ಜನ ಇದ್ದಾರೆ, ಎಷ್ಟು ಟೆಕ್ನಿಷಿಯನ್ಸ್ ಇದ್ದಾರೆ, ಎಷ್ಟು ಜನಕ್ಕೆ ಕೆಲಸ ಆಗುತ್ತೆ. ಸೊ ಒಳ್ಳೆ ಸಿನಿಮಾಗಳು, ಅದ್ರ ಜೊತೆಗೆ ನಮ್ಮ ಕನ್ನಡದವರು ಬಂದು ನಮ್ಮ ಸಿನಿಮಾ ನೋಡಿ ಎಂಥ ಒಳ್ಳೆ ಕನ್ನಡ ಸಿನಿಮಾಪ್ಪ ಅಂದಾಗ ಎಲ್ಲರೂ ಗೆದ್ವಿ ಅಂತ ನನ್ನ ಭಾವನೆ. ಅಲ್ವಾ. ಇವತ್ತು ಅದೇ ಹೇಳ್ತೀನಿ ಶಿವಣ್ಣ ಅವತ್ತು ನ್ಯೂ ಕಮರ್ ಜೊತೆ ಮಾಡಲ್ಲ, ನಾನು 52ನೇ ಸಿನಿಮಾ, ಎಸ್ಟಾಬ್ಲಿಷ್ಡ್ ಹೀರೋಯಿನ್ ಯಾರು ಬೇಕು ಅಂದಿದ್ರೆ ಪ್ರಾಬ್ಲಿ ಅನುಪ್ರಭಾಕರ್ ಆಗಿ ಪಾರ್ವತಮ್ಮ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋ ಒಂದು ಅವಕಾಶನೇ ಸಿಗ್ತಾ ಇರಲಿಲ್ಲ ಅನ್ಸುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾನು ನ್ಯೂ ಕಮರ್ಸ್ ಜೊತೆ ವರ್ಕ್ ಮಾಡಬೇಕು ಅಂದರೆ ನಂಗೆ ತುಂಬ ಖುಷಿ ಆಗುತ್ತೆ. ಮುಂಚೆಯಿಂದ ಮಾಡ್ಕೊಂಬಂದಿದ್ದೀನಿ, ಅದಕ್ಕೆ ಗಣೇಶ್ ಸರು, ಸುಬು ಸರ್ ಎಲ್ಲ ಹೇಳ್ತಾರೆ ಅನ್ಸುತ್ತೆ. ಮುಂಚೆಯಿಂದ ನಾನು ಹೊಸ ಹೀರೋಗಳು ಫಸ್ಟ್ ಟೈಮ್ ಇವ್ರ ಜೊತೆ ಮಾಡ್ತಾ ಇದ್ದೀರಾ, ಇವ್ರು ಯಾರು, ಇವ್ರ ಪರಿಚಯನೇ ಇಲ್ವಲ್ಲ, ಇವ್ರ ಜೊತೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತಿದ್ದಾರೆ, ಐ ಆಮ್ ವರ್ಕಿಂಗ್ ಅಂತ ಯಾವಾಗಲೂ ಹೇಳ್ತಾ ಇದ್ದೆ. ಇವತ್ತಿಗೂ ಅದೇ ಕಂಟಿನ್ಯೂ ಆಗುತ್ತೆ. ಇವತ್ತು ಖುಷಿ ಆಗುತ್ತೆ ಅಷ್ಟೇ. ಅವಿನಾಶ್ ಎಲ್ಲ ದೇ ಥಿಂಕ್ ಆಫ್ ಮೀ ಅಂತ ಖುಷಿ ಆಗುತ್ತೆ. ಹಾಂ, ಖಂಡಿತ. ನಾ ಹೇಳಿದ್ನಲ್ಲ, ನನ್ನ ತಂದೆ ತಾಯಿ ಸಮಾನ ಅವರಿಬ್ರು. ಅನ್ನಪೂರ್ಣ ಆಗಿ ಇವ್ರು ಜನ್ಮ ಕೊಟ್ಟಿದ್ದು, ಅನುಪ್ರಭಾಕರ್ ಅವ್ರು ಜನ್ಮ ಕೊಟ್ಟಿದ್ದು. ಅನುಶ್ರೀ ಅಂತ ಹೆಸರಿಡ್ತೀನಿ ಅಂದಿದ್ರು ಅಮ್ಮ. ಮಾಲಾಶ್ರೀ ಆಯಿತು, ನೆಕ್ಸ್ಟ್ ನಿಂಗೆ ಅನುಶ್ರೀ ಅಂತ. ಹೇಳಿದೆ, ಅಮ್ಮ ಪ್ಲೀಸ್ ಅಮ್ಮ, ಗಾಯತ್ರಿ ಪ್ರಭಾಕರ್ ಅಂತ ಎಲ್ಲರೂ ಪರಿಚಯ, ನಾನು ಅನುಪ್ರಭಾಕರ್ ಅಂತ ಇಟ್ಕೊಂಡು. ಹೌದಾ, ಅನುಪ್ರಭಾಕರ್ ಅಂತಲೇ ಬೇಕಾ ನಿಂಗೆ ಅಂತಂದರು. ಪ್ಲೀಸ್ ಹೌದು ಅಂದೆ. ಟೈಟಲ್ ಮಾಡಿಸೋವಾಗಲೂ ಫೋನ್ ಮಾಡಿದ್ರು, ಏನು ಗಾಯತ್ರಿ, ಅದು ಅನುಪ್ರಭಾಕರ್ ಅಂತಲೇ ಹಾಕ್ಸ್ಲಾ, ಹೊಸ ಪರಿಚಯ ಅಂತ ಪ್ಲೀಸ್ ಅಂತ ಕೇಳ್ಕೊಂಡಿದ್ದು. ಜೀವನ ಪೂರ್ತಿ ಅವ್ರಿಗೆ ಚಿರಋಣಿ ಆಗಿರ್ತೀನಿ. ಯಾಕಂದರೆ ನಾನಿವತ್ತು ಏನೇ ಆಗಿದ್ರು ಅನುಪ್ರಭಾಕರ್ ಆಗಿ ನಾನು ಏನೋ ಮಾಡಬೇಕು ಜೀವನದಲ್ಲಿ, ಇನ್ನೇನೋ ಓದಬೇಕು, ಏನೇನೋ, ಬಟ್ ಜೀವನದ ಒಂದು ಡೆಸ್ಟಿನಿ ಇನ್ನೆಲ್ಲೋ ಕರ್ಕೊಂಡ್ಬಂತು. ಅದಕ್ಕೆ ಅಮ್ಮ ಪಾರ್ವತಮ್ಮ ಅವರು, ಅಪ್ಪಾಜಿಯವರೇ ಕಾರಣ. ಜೀವನ ಪೂರ್ತಿ ಅವ್ರಿಗೆ ಚಿರಋಣಿ ಆಗಿರ್ತೀನಿ. ಸೂಪರ್, Thank you so much. ಥ್ಯಾಂಕ್ ಯು ಸೋ ಮಚ್.